ಎಲ್ಲ ಆಗತ್ತೆ ಅಲ್ವಾ, ಆವಾಗ ಅದು ಕಪ್ಪು ಕಲೆ ಆಗಿಬಿಡತ್ತೆ. ಪಿಂಪಲ್ ಹೋದ ತಕ್ಷಣ ಕಪ್ಪು ಕಲೆ ಕ್ರೀನನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಹೋದರೆ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟುಕೊಳ್ಳಿ. ಓಕೆ, ನಿಮ್ಮ ಪಿಗ್ಮೆಂಟೇಷನ್ನು ನಿಧಾನವಾಗಿ ಹೋಗುತ್ತೆ. ಒಂದು 7 ದಿನ ಅದು ಕೂಡ ಹೋಗುತ್ತೆ. ಅದು ಹೈ ಪಿಗ್ಮೆಂಟೇಷನ್ನು ಕಪ್ಪಾಗಿ ಇರುತ್ತೆ. ಅದು ಕೂಡ ಮಂದಿಗೆ ಕಾಣಿಸ್ಕೊಳ್ಳುತ್ತೆ. ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅವರಿಗೆ ಹೋಗಲ್ಲಲ್ವಾ. ಅಲ್ಲಿ ಬಿಸಿಲಿಗೆ ನಾವು ಹೋದಾಗ ಅಂದರೆ ಹೊರಗಡೆದು ನಮ್ಮ ಸ್ಕಿನ್ನಿಗೆ ತಾಗಲ್ಲ, ಅಂಟ್ಕೊಂಡು ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನೊಂದು ಎಷ್ಟು ಹೋಮ್ ಮೇಡ್ ಕ್ರೀಮ್ ಎಲ್ಲ ಮಾಡಿ ಹಾಕಿದ್ದೀನಿ. ಹೇರ್ ಪ್ಯಾಕ್ ಇರ್ಬೋದು, ಸ್ಕಿನ್ ಕೇರ್ ಬೇಕನ್ನ ಸ್ಕಿನ್ ಆಯಿಲ್ ಎಲ್ಲ ಮಾಡಿ ಹಾಕಿದ್ದೀನಿ. ಎಷ್ಟು ಜನ ನೀವು ಇದನ್ನು ಮಾಡಿ ಅಪ್ಲೈ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನಾನು ಆದರೆ ಇವತ್ತು ನಾನು ಏನು ಗೊತ್ತಾ, ಒಳ್ಳೆಯದು ಅಂದರೆ ಪಿಗ್ಮೆಂಟೇಷನ್ ಬಗ್ಗೆ ನಾನೊಂದು ಸನ್ಸ್ಕ್ರೀನನ್ನು ರೆಡಿ ಮಾಡಿದ್ದೀನಿ. ಹೋಮ್ ಮೇಡ್ ಸನ್ಸ್ಕ್ರೀನ್. ಓಕೆನಾ? ಪಿಗ್ಮೆಂಟೇಷನ್ ಹೇಗೆ ಬರುತ್ತೆ ಅಂದರೆ, ಪಿಂಪಲ್ ಎಲ್ಲ ಆಗುತ್ತೆ ಅಲ್ವಾ, ಆವಾಗ ಅದು ಕಪ್ಪು ಕಲೆ ಆಗಿಬಿಡತ್ತೆ. ಪಿಂಪಲ್ ಹೋದ ತಕ್ಷಣ ಕಪ್ಪು ಕಲೆ ಉಳ್ಕೊಬಿಡತ್ತೆ ಅಲ್ವಾ. ಅದು ಸಾಧಾರಣವಾಗಿ ಹೋಗಲ್ಲ, ಎಷ್ಟೇ ಮಾಡಿದರೂ ಹೋಗಲ್ಲ. ಹಾಗೆ ಕೆಲವೊಬ್ರಿಗೆ ಏನಾಗುತ್ತೆ, ಬಿಸಿಲಿಗೆ ಹೋಗಿ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ಪಿಗ್ಮೆಂಟೇಷನಲ್ಲಿ ತುಂಬ ರೀತಿಯ ಪಿಗ್ಮೆಂಟೇಷನು ಕೂಡ ಇದೆ. ಸೂರ್ಯನ ಪ್ರಕಾಶದಿಂದನೂ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಬರುತ್ತೆ. ಓಕೆನಾ? ಅದು ಯಾವುದೇ ಇರಲಿ, ನಿಮಗೆ ಪಿಗ್ಮೆಂಟೇಷನ್ನು ಈ ಒಂದು ರಾತ್ರಿ ಮಲಗುವಾಗ ಅಪ್ಲೈ ಮಾಡಿಕೊಳ್ಳಿ. ಬೆಳಿಗ್ಗೆ ಮುಖವನ್ನು ಫೇಸ್ ವಾಶಿಂದ ಮುಖ ತೊಳ್ಕೊಬೇಡಿ. ಹಾಗೆ ನಿಮಗೆ ಹೈ ಪಿಗ್ಮೆಂಟೇಷನ್ ಇದೆ ಅಂದರೆ ನಿಮ್ಗೆ ಹೊರಗಡೆ ಹೋಗುವಾಗ ಅಥವಾ ಇದೇ ಪಿಗ್ಮೆಂಟೇಷನ್ ಇದ್ದರೂ ಕೂಡ, ಸ್ವಲ್ಪ ಮಟ್ಟಿಗೆ ಇದ್ದರೂ ಕೂಡ ಈ ಸನ್ಸ್ಕ್ರೀನನ್ನು ಬಳಸಿ. ಸೂರ್ಯನ ಬೆಳಕಿಗೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಈ ಸನ್ಸ್ಕ್ರೀನನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಹೋದರೆ ಯಾವುದೇ ರೀತಿಯ ಸೂರ್ಯನ ಬೆಳಕು ನಿಮಗೆ ಮುಖಕ್ಕೆ ಬಂದು ಅದರಿಂದ ಜಾಸ್ತಿ ಆಗತ್ತೆ. ಇದು ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸ್ವಲ್ಪನೂ ಜಾಸ್ತಿ ಆಗಲ್ಲ. ಇದು ರಾತ್ರಿನೂ ಯೂಸ್ ಮಾಡಿ, ಹೊರಗಡೆ ಹೋಗುವಾಗಲೂ ನೀವು ಯೂಸ್ ಮಾಡಿ. ಓಕೆನಾ? ಆದಷ್ಟು ಬೇಗ ಆ ಪಿಗ್ಮೆಂಟೇಷನನ್ನು ನಾವು ತೆಕ್ಕೊಬಿಡಬೇಕು ಅಂದರೆ ಇಂತಹ ಹೋಮ್ ಮೇಡ್ ಕ್ರೀಮನ್ನು ಒಂದ್ಸಲ ಟ್ರೈ ಮಾಡಿ ನೀವು. ಓಕೆನಾ? ಆದರೆ ಇದು ನಿಮಗೆ ಆಯಿಲು ಇದು ಅಂತ ಅನಿಸ್ಬೋದು. ಆಯಿಲೇ ಇರುತ್ತೆ ಇದು. ಓಕೆನಾ? ಇದು ಹೊರಗಡೆನೂ ಇಟ್ಕೊಂಡು ನೀವು 1 ವರ್ಷನೇ ಇಡೀ ಹಾಳಾಗಲ್ಲ. ಆ ರೀತಿಯಲ್ಲಿ ನಾನು ರೆಡಿ ಮಾಡಿರೋದು. ಹೀಗೆ ಸ್ವಲ್ಪ ತಗೊಂಡು ನೀವು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಹೀಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟುಕೊಳ್ಳಿ. ಓಕೆನಾ? ಹೇಗೆ ಅಪ್ಲೈ ಮಾಡ್ತೀರಿ ಅಲ್ವಾ, ಮುಖಕ್ಕೆ ಅಪ್ಲೈ ಮಾಡಿ ಇದ್ರ ಮೇಲ್ಗಡೆ ಅಂದರೆ ಇದು ಸ್ವಲ್ಪ ಬಿಡಬೇಕು. ಆಯಿಲ್ ಇರುತ್ತೆ, ಆದರೂ ಕೂಡ ನಿಮಗೆ ಅನಿಸುತ್ತೆ ನನ್ನ ಮುಖದಲ್ಲಿ ಆಯಿಲ್ ಇದೆ, ಒಂದು ರೀತಿ ಕಾಣುತ್ತೇನೋ ಅನಿಸ್ಬೋದು. ಆದರೆ ಬೇರೆಯವರು ಹೊರಗಡೆಯಿಂದ ನೋಡ್ತಾರಲ್ವ, ಅವ್ರಿಗೆ ಏನೂ ಗೊತ್ತಾಗಲ್ಲ. ನಾವು ಹೋಮ್ ಮೇಡ್ ಸನ್ಸ್ಕ್ರೀನನ್ನು ಬಳಸಿದ್ದೀವಿ, ಮುಖ ಆಯಿಲ್ ಇದೆ ಅಂತ ಅವ್ರಿಗೆ ಸ್ವಲ್ಪನೂ ಗೊತ್ತಾಗಲ್ಲ. ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಬೇಕು. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಅಪ್ಲೈ ಮಾಡಿಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಅದು ಡ್ರೈ ಆಗುತ್ತೆ. ಡ್ರೈ ಆದ ನಂತರ ನೀವು ಹೀಗೆ ಅದನ್ನು ತೆಗೆದುಬಿಡಿ. ಮತ್ತು ತೊಳ್ಕೊಳ್ಳೋದಲ್ಲ, ಅದರಲ್ಲೇ ಇರಬೇಕು. ಇದರ ಮೇಲೆ ನೀವು ಯಾವುದು ಕ್ರೀಮು, ಸನ್ಸ್ಕ್ರೀನು ನೀವು ಮಾರ್ಕೆಟಿಂದ ತಂದಿರೋದು, ಒಳ್ಳೆ ಪ್ರಾಡಕ್ಟ್ ಆಗಿ ಇರುವಂತಹ ಸನ್ಸ್ಕ್ರೀನನ್ನು ತಂದಿದ್ದೀರಿ ಅಂತ ಇಟ್ಕೊಳ್ಳಿ. ಅದನ್ನು ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಕ್ರೀಮ್ ಇದೆ, ನೀವು ಹೊರಗಡೆ ಹೋಗುವಾಗ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದೆ ಅಂದರೆ ಅದನ್ನು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗಿ ನೀವು. ಓಕೆನಾ? ಹೋದರೆ ಸಾಕು. ನಿಮಗೆ ಒಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ನಿಮ್ಮ ಪಿಗ್ಮೆಂಟೇಷನ್ನು ನಿಧಾನವಾಗಿ ಹೋಗುತ್ತೆ. ಒಂದು 7 ದಿನ ಆದರೂ ನೀವು ಅಪ್ಲೈ ಮಾಡ್ಕೋಬೇಕು. ರಾತ್ರಿನೂ ಅಪ್ಲೈ ಮಾಡ್ಕೋಬೇಕು, ಬೆಳಿಗ್ಗೆ ಹೊರಗಡೆ ಹೋಗುವಾಗಲೂ ಅಪ್ಲೈ ಮಾಡ್ಕೋಬೇಕು. ನೋಡಿ, ನನಗೆ ಸ್ವಲ್ಪ ಅಪ್ಲೈ ಮಾಡಿಕೊಂಡೆ, ಡ್ರೈ ಆಗಿಬಿಡ್ತು. ಹಾಗೆ ಈ ಸ್ಕಿನ್ ಇದೆಯಲ್ವಾ, ತುಂಬ ಸ್ಮೂತ್ ಆಗುತ್ತೆ. ಮುಟ್ಲಿಕ್ಕೆಲ್ಲ ಆಯಿಲ್ ಇದೆ ಅಂತಲೇ ಅನಿಸಲ್ಲ. ನೀವು ನೋಡಿ, ಹಾಗೆ ಇದು ಪಿಗ್ಮೆಂಟೇಷನ್ ಒಂದೇ ಅಲ್ಲ, ನಿಮ್ಮಲ್ಲಿ ಯಾವುದಾದ್ರೂ ಸ್ಕಿನ್ನಲ್ಲಿ ಒಂದು ರೀತಿ
ತೊಂದರೆ ಇರುತ್ತೆ, ನಾನಾ ರೀತಿಯಲ್ಲಿ ಇರುತ್ತೆ ಅಲ್ವಾ. ಏರುಪೇರು ಇರೋದು, ಸೀಳು ಬಂದಿರೋದು, ಹಾಗೆ ಸ್ಕಿನ್ನು ಒಂದು ರೀತಿ ರಫ್ ಆಗಿರೋದು, ಸ್ಮೂತಾಗಿ ಇರಲ್ಲ ಅಂದರೂ ಕೂಡ ಇದು ಹೋಗುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಕೂಡ ಹೋಗುತ್ತೆ. ಅಲ್ಲಲ್ಲಿ ಪಿಗ್ಮೆಂಟೇಷನ್ ಅಂದರೆ ಅಚ್ಚಚ್ಚಾಗಿ ಇರುತ್ತೆ ನೋಡಿ, ಕಪ್ಪು ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ಸ್ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲೊಂದು ಸ್ವಲ್ಪ ಇದ್ದರೆ ಇಲ್ಲೊಂದು ಸ್ವಲ್ಪ ಇದ್ದರೆ ಹೀಗೆ ಇಲ್ಲೊಂದು ಸ್ವಲ್ಪ ಹೀಗೆ ಇರುತ್ತೆ ನೋಡಿ. ಕೆಲವೊಬ್ಬರಿಗೆ ಇರುತ್ತೆ ಕಪ್ಪಾಗಿ ಇರುತ್ತೆ, ಅದು ಕೂಡ ಹೋಗುತ್ತೆ. ಹೈ ಪಿಗ್ಮೆಂಟೇಷನು ಕೂಡ ಆಗಿರುತ್ತೆ ಅಲ್ವಾ ಕೆಲವೊಬ್ಬರಿಗೆ, ಅದು ಕೂಡ ಹೋಗುತ್ತೆ. ಅದು ಹೈ ಪಿಗ್ಮೆಂಟೇಷನು ಕಪ್ಪಾಗಿ ಇರುತ್ತೆ, ಅದು ಕೂಡ ಆ ಕಡೆ ಈ ಕಡೆ ಅಲ್ಲಲ್ಲೇ ಇರುತ್ತೆ. ಅಂದರೆ ಅದು ರೌಂಡ್ ಶೇಪಲ್ಲೆಲ್ಲ ಇರಲ್ಲ. ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ರೌಂಡ್ ಶೇಪಲ್ಲೂ ಇರುತ್ತೆ, ಅಲ್ಲಿ ಇಲ್ಲೊಂದು ಕಡೆ ಇದ್ದರೆ ಈ ಕಡೆ ಹೀಗಿರುತ್ತೆ, ಬ್ಲ್ಯಾಕ್ ಆಗಿ ಒಂದು ರೀತಿ ಕಾಣುತ್ತೆ. ಹಾಗೆ ಇದು ಹೈ ಪಿಗ್ಮೆಂಟೇಷನ್ಗೂ ಬರುತ್ತೆ. ಓಕೆನಾ, ಎಲ್ಲವೂ ಕೂಡ ಒಂದು ರೀತಿ ಬ್ಲ್ಯಾಕ್ ಆಗಿರುತ್ತೆ. ಕೆಲವೊಬ್ಬರಿಗೆ ಏನಾಗುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ಆದರೆ ಬ್ಲ್ಯಾಕ್ ಇರಲ್ಲ ನೋಡಿ, ಗೋಲ್ಡನ್ ಕಲರಲ್ಲೇ ಇರುತ್ತೆ. ಕೆಲವೊಬ್ಬರಿಗೆ ವೈಟ್ ಇರುತ್ತೆ, ಅದು ಕೂಡ ಹೈ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಆ ರೀತಿಲಿ ಇದ್ದಾಗಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡಿ. ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಒಳ್ಳೆ ಪ್ರಾಡಕ್ಟ್ ಅಂತ ತರ್ತೀರಿ, ಸನ್ಸ್ಕ್ರೀನೆಲ್ಲ ತರ್ತೀರಿ, ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಹೋಗಲ್ಲ. ಆದರೆ ಇದು ಹೋಮ್ ಮೇಡ್ ಇದೆ ಅಲ್ವಾ, ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ₹1 ಖರ್ಚಿಲ್ಲ ಅಂತ ಹೇಳ್ಬೋದು. ನೀವು ಹೊರಗಡೆಯಿಂದ ತರಲಿಕ್ಕೆ ಹೋದರೆ ತುಂಬ ದುಡ್ಡಿದೆ ಅಲ್ವಾ, ಅದು ಕೂಡ ಏನಾಗುತ್ತೆ ನಮಗೆ ಅಪ್ಲೈ ಮಾಡಿಕೊಂಡಾಗ ಏನೋ ಒಂದು ರೀತಿ ಹೋಗುತ್ತೇನೋ ಅನಿಸುತ್ತೆ, ತುಂಬ ಖುಷಿಯಾಗತ್ತೆ. ಅದರಲ್ಲಿ ಹೋಗೋದು ತುಂಬ ಕಡಿಮೆ. ಓಕೆನಾ, ತುಂಬ ಕಡಿಮೆ, ಹೋಗಲ್ಲ ಅಂತ ಹೇಳಲ್ಲ, ಹೋದ ಹಾಗೆ ಆಗುತ್ತೆ ಮತ್ತು ರಿಟರ್ನ್ ಬಂದುಬಿಡುತ್ತೆ. ಇದು ಹಾಗಲ್ಲ, ನೀವು ಡೈಲಿ ಅಪ್ಲೈ ಮಾಡಿ ಅದು ನಿಧಾನವಾಗಿ ಹೋಗುತ್ತೆ. ಹಾಗೆ ಆದಷ್ಟು ನೀವು ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೇಕು. ಓಕೆನಾ, ಆ ರೀತಿ ಪಿಗ್ಮೆಂಟೇಷನ್ ಬರಬಾರ್ದು ಅಂದರೆ ಆದಷ್ಟು ನೀರನ್ನು, ಸೊಪ್ಪು, ತರಕಾರಿ ಈ ರೀತಿಯನ್ನು ನೀವು ತಗೋಬೇಕು. ಹಾಗೆ ಬಿಸಿಲಿಗೆ ಹೋಗುವಾಗ ನಿಮ್ಮದು ಖಾಲಿ ಮುಖವನ್ನು ತಗೊಂಡು ಹೋಗಬಾರ್ದು. ಯಾವುದಾದ್ರೂ ಒಂದು ಈ ರೀತಿ ಕ್ರೀಮು, ಹೋಮ್ ಮೇಡ್ ಸನ್ ಕ್ರೀಮನ್ನು ಬಳಸಿ, ಅಥವಾ ಒಳ್ಳೆ ಪ್ರಾಡಕ್ಟ್ ಇರುವಂತಹ ಸನ್ ಕ್ರೀಮನ್ನು ಬಳಸಲೇಬೇಕು. ಇಲ್ಲಾಂದರೆ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗಲ್ಲ. ಓಕೆನಾ, ಯಾವುದಾದ್ರೂ ಒಂದು ಬಳಸಬೇಕು. ನಿಮ್ಮದು ಬೇಗ ಹೋಗಬೇಕು ಅಂದರೆ ಈ ಸನ್ ಕ್ರೀಮನ್ನು ಬಳಸಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ ನಿಮ್ಮ ಸ್ಕಿನ್. ನಿಮಗೆ ಆಶ್ಚರ್ಯ ಪಡ್ತೀರ ನೀವು, ಎಷ್ಟು ಬೇಗ ಹೋಯ್ತಲ್ವ ಇದು. ನೀವು ಹೊರಗಡೆ ಇದು ಅಪ್ಲೈ ಮಾಡ್ಕೊಂಡು ಹೋದರೂ ಕೂಡ ಗೊತ್ತಾಗಲ್ಲ, ಜನರಿಗೂ ಗೊತ್ತಾಗಲ್ಲ, ನಿಮಗೂ ಕೂಡ ಸ್ವಲ್ಪ ಆಯಿಲ್ ಅನಿಸುತ್ತೆ, ನಂತರ ಅದು ಹೋಗಿಬಿಡತ್ತೆ. ಓಕೆನಾ, ತುಂಬ ಚೆನ್ನಾಗಿರುವ ಸನ್ ಕ್ರೀಮನ್ನು ಮಾಡಿದ್ದೀನಿ. ಒಂದು ಸಲ ಅಪ್ಲೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ರೀತಿ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ಓಕೆನಾ, ನಾನು ಇದೆಲ್ಲ ನಿಮಗೆ ವಿವರಣೆ ಮಾಡಿ ಹೇಳಿರೋದು ಯಾಕೆ, ಪಿಗ್ಮೆಂಟೇಷನ್ ತುಂಬ ಮಂದಿಗೆ ಕಾಣಿಸ್ಕೊಳ್ಳುತ್ತೆ, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅವರಿಗೆ ಹೋಗಲ್ಲ ಅಲ್ವಾ. ಅದಕ್ಕೆ ನಾನು ಇದ್ರ ಬಗ್ಗೆ ಸ್ವಲ್ಪ ಉದಾಹರಣೆಯನ್ನು ಕೊಟ್ಕೊಂಡೆ. ಓಕೆನಾ, ಬನ್ನಿ ಹಾಗಾದರೆ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಒಂದು ಬೌಲನ್ನು ತಗೊಂಡಿದ್ದೀನಿ, ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಕೊಕೊನಟ್ ಆಯಿಲು ನಮ್ಮ ಸ್ಕಿನ್ನು ಡ್ರೈ ಆಗಲಿಕ್ಕೆ ಕೊಡಲ್ಲ, ಹಾಗೆ ನಮ್ಮ ಸ್ಕಿನ್ನಲ್ಲಿರುವ ಕಪ್ಪು ಕಲೆಗಳನ್ನು ತೆಗೆಯುತ್ತೆ. ಇದು ಸ್ವಲ್ಪ ಈಗ ತುಂಬ ಗಟ್ಟಿಯಾಗಿರತ್ತೆ ಅಲ್ವ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಗ್ಲಿಸರಿನನ್ನು ನಾನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಅಷ್ಟೇ, ನಮ್ಮ ಸ್ಕಿನ್ನು ತುಂಬ ಟೈಟಾಗೇ ಇರುತ್ತೆ, ಯಾವುದೇ ಹಳೆಯ ಜಿಡ್ಡೆಲ್ಲ ಹೊರಗೆ ತೆಗೆದು ಹಾಕತ್ತೆ. ನಮ್ಮ ಸ್ಕಿನ್ನಲ್ಲಿರುವ ಕೆಲವೊಂದು ಕೆಟ್ಟ ಜಿಡ್ಡೆಲ್ಲ ಇರುತ್ತೆ, ಅದೆಲ್ಲ ಹೊರಗೆ ತೆಗೆಯುತ್ತೆ. ಹಾಗೆ ಕಪ್ಪು ಕಲೆಗಳೆಲ್ಲ ತೆಗೆಯುತ್ತೆ. ಇದು ಪಿಗ್ಮೆಂಟೇಷನ್ಗೆ ತುಂಬ ಒಳ್ಳೆಯದು. ಹಾಗೆ ಯಾವುದೇ ಹೊರಗಿನ ಧೂಳು ಇವೆಲ್ಲ ಸೋಂಕು ಬರದೇ ಇದ್ದ ಹಾಗೆ ನೋಡ್ಕೊಳ್ಳುತ್ತೆ. ಹಾಗೆ ಅಲೋವೆರಾ ಜೆಲ್ಲು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಅಷ್ಟೇ, ನಮ್ಮ ಸ್ಕಿನ್ನು ತುಂಬ ಚೆನ್ನಾಗೇ ಇರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇವೆಲ್ಲ ಸೇರಿದಾಗ ಒಂದು ಕ್ರೀಮ್ ಆಗುತ್ತೆ ಅಲ್ವ, ಅದೆಲ್ಲ ಸೇರಿದಾಗ ಇದು ನಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನನ್ನು ತೆಗೆಯುತ್ತೆ. ಓಕೆನಾ, ಹಾಗೆ ಯಾವುದೇ ರೀತಿಯ ಬಿಸಿಲಿಗೆ ನಾವು ಹೋದಾಗ ಬಿಸಿಲಿಂದ ನಮ್ಮ ಮುಖಕ್ಕೆ ಯಾವುದು ಸೈಡ್ ಎಫೆಕ್ಟ್ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳುತ್ತೆ. ಅಂದರೆ ಇದು ಎಲ್ಲ ನಮ್ಮ ಸ್ಕಿನ್ನಲ್ಲಿ ತುಂಬ ಟೈಟಾಗಿ ಇರುತ್ತೆ, ಅಂದರೆ ನಮ್ಮ ಸ್ಕಿನ್ನಿಗೆ ಅಂಟ್ಕೊಂಡು ಇರುತ್ತೆ. ಯಾವುದೇ ರೀತಿಯ ಧೂಳು ಇರ್ಬೋದು, ಬಿಸಿಲು ಇರ್ಬೋದು, ಎಷ್ಟೇ ಬಂದು ನಮ್ಮ ಮುಖಕ್ಕೆ ಬಿಸಿಲೆಲ್ಲ ಬಂದು ತಾಗಿದ್ರೂ ಕೂಡ ನಮಗೆ ಅದು ಏನೂ ತೊಂದರೆ ಆಗದೆ ಇದ್ದ
ಹಾಗೆ ನೋಡ್ಕೊಳ್ಳುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ ಈ 3ರಲ್ಲಿ. ಹಾಗೆ ಇದಕ್ಕೆ ಇನ್ನೂ ಒಂದು ವಸ್ತುವನ್ನು ಹಾಕಬೇಕು. ಏನು ಗೊತ್ತಾ, ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತೀನಿ. ಒಂದನ್ನು ಹಾಕ್ತೀನಿ, ಒಂದೇ ಹಾಕಿದರೆ ಸಾಕು. ವಿಟಮಿನ್ ಇ ಕ್ಯಾಪ್ಸೂಲ್ ಆದರೂ ಅಷ್ಟೇ ಪಿಗ್ಮೆಂಟೇಷನ್ನು ಹೋಗಲಿಕ್ಕೆ ಒಂದನೇ ನಂಬರ್ ಅಂತ ಹೇಳ್ಬೋದು. ಇದು ಕೆಲವೊಂದು ನಮ್ಮ ಸ್ಕಿನ್ನಲ್ಲಿ ಏನಾಗುತ್ತೆ, ಒಂದು ರೀತಿ ಹಾರ್ಡಾಗಿ ಇರುತ್ತೆ ಅಲ್ವ ನಮ್ಮ ಸ್ಕಿನ್ನೆಲ್ಲ, ಆವಾಗ ಇದು ತುಂಬ ಸ್ಮೂತಾಗಿ ಇರಲಿಕ್ಕೆ ಅನುಕೂಲ ಆಗತ್ತೆ. ಅಂದರೆ ವಿಟಮಿನ್ ಇ ಇದರಲ್ಲಿ ನಮ್ಮ ಮುಖಕ್ಕೆ ಬೇಕಾಗುವ ವಿಟಮಿನ್ ಇ ಅಂಶ ಸಿಗತ್ತೆ ಅಲ್ವ, ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಇರುತ್ತೆ. ಇವಿಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾಗಂತೂ ಇದು ನಮ್ಮ ಸ್ಕಿನ್ನಲ್ಲಿರುವ ಪಿಗ್ಮೆಂಟೇಷನ್, ಎಷ್ಟೇ ಹಳೆಯ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಹೊರಟೋಗುತ್ತೆ. ಯಾವುದೇ ಗಾಳಿ ಧೂಳು ಏನೇ ಬಂದರೂ ನಮ್ಮ ಸ್ಕಿನ್ನಿಗೆ ತಾಗಲ್ಲ, ಹೊರಗಡೆದೇನು ತಾಗಲ್ಲ. ಅಂದರೆ ಅಷ್ಟು ನಮ್ಮ ಸ್ಕಿನ್ನಲ್ಲಿ ಅಂಟ್ಕೊಂಡು ಇರುತ್ತೆ. ಓಕೆನಾ, ನಮ್ಮ ಸ್ಕಿನ್ನಿನ ಅಂದರೆ ಹೊರಗಡೆಯದು ನಮ್ಮ ಸ್ಕಿನ್ನಿಗೆ ತಾಗಲ್ಲ, ಅಂಟ್ಕೊಂಡೇ ಇರುತ್ತೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಡಬ್ಬದಲ್ಲಿ ಹಾಕ್ತೀನಿ. ಇದು ಏನು ಗೊತ್ತಾ, ಒಂದು ಸಲ ನಾವು ಫ್ರಿಜ್ಜಲ್ಲಿ ಇಡಬೇಕು, ಅದು ಗಟ್ಟಿಯಾಗತ್ತೆ. ಗಟ್ಟಿಯಾದ ನಂತರ ವ್ಯಾಸ್ಲಿನ್ ಇರುತ್ತಲ್ವ, ಆ ರೀತಿಯಲ್ಲಿ ಆಗುತ್ತೆ. ಆವಾಗ ನಾವು ಅಪ್ಲೈ ಮಾಡಿದರೆ ಆಯಿತು. ಈ ಚಳಿ ಇದೆ ಅಲ್ವಾ, ಒಂದು ಸಲ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಗಟ್ಟಿ ಮಾಡಿಕೊಂಡ್ರೆ ಆಯಿತು. ಇನ್ನೇನು ನಿಮಗೆ ತುಂಬ ಸೆಕೆ ಎಲ್ಲ ಇದೆ ಅಂದರೆ ನೀವು ಫ್ರಿಜ್ಜಲ್ಲೇ ಒಂದು ಸೈಡು ಇಟ್ಕೋಬೋದು, ಗಟ್ಟಿಯಾಗಿ ಇರುತ್ತೆ. ಹೊರಗಡೆ ಇಟ್ಟರೆ ಮತ್ತದು ಸ್ವಲ್ಪ ಎಣ್ಣೆಯಾಗಿ ಇರ್ಬೋದು. ಆ ರೀತಿ ಆದರೂ ಏನು ತೊಂದರೆ ಇಲ್ಲ, ನಾವು ಅಪ್ಲೈ ಮಾಡ್ಕೋಬೋದು. ಆಯಿಲ್ ಥರನೇ ಅಪ್ಲೈ ಮಾಡುವಾಗ ಅದೆಲ್ಲ ಕರಗಿ ಆಯಿಲ್ ಥರನೇ ಆಗುತ್ತೆ ಅಲ್ವಾ. ನೋಡಿ, ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಎಲ್ಲಿ ಬೇಕಾದರೂ ಒಯ್ಬೋದು ಅಲ್ವಾ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಡೈಲಿ ನಾನು ಹೇಳಿದಾಗ ನಾನು ಇದ್ರ ಬಗ್ಗೆ ವಿವರಣೆ ಕೊಟ್ಬಿಟ್ಟಿದ್ದೀನಿ. ಓಕೆನಾ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಇದು ಯಾವ ರೀತಿ ಪಿಗ್ಮೆಂಟೇಷನ್ ಹೋಗ್ತಾನೆ ಇಲ್ಲ, ಅಂದರೆ ಈ ಕಡೆಯಿಂದ ಹೀಗೆ ಚಾಪೆ ಥರ ಬಂದುಬಿಡುತ್ತೆ, ಅಂದರೆ ಹಬ್ಬತಾ ಬಳ್ಳಿ ಥರ ಬಂದುಬಿಡುತ್ತೆ. ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಕೆಲವೊಬ್ಬರಿಗೆ ಅಲ್ಲಲ್ಲಿ ಕಪ್ಪು ಅಚ್ಚಚ್ಚಿಗೆ ಇರುತ್ತೆ, ನಾನಾ ರೀತಿಯಲ್ಲಿ ಇರುತ್ತೆ. ಓಕೆನಾ. ಯಾವುದಿದ್ರೂ ಕೂಡ ಹೋಗುತ್ತೆ. ಇದನ್ನು ನೀವು ಡೈಲಿ ಅಪ್ಲೈ ಮಾಡಿ, ನಿಮ್ಗೆ ಇದು ನೀವು ಒಂದಿನನೂ ಬಿಡಬಾರ್ದು. ಓಕೆನಾ. 7 ದಿನ ಕಂಟಿನ್ಯೂ ಅಪ್ಲೈ ಮಾಡಿ ನೀವು ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನ್ನ ಚಾನಲ್ಗೆ ಒಳ್ಳೆಯ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ. ನಿಮಗೇನಾದರೂ ಈ ರೀತಿ ಅಂದರೆ ಪಿಗ್ಮೆಂಟೇಷನ್ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಇದೇ ರೀತಿ ಹೋಮ್ಮೇಡ್ ಅಂದರೆ ನಾವು ನ್ಯಾಚುರಲಾಗಿ ನಾವು ಹೇಗೆ ಮಾಡ್ಕೋಬೋದು ಅಂತ ನನ್ನ ವಿಡಿಯೋ ಇದರಲ್ಲಿ ಬರುತ್ತೆ. ಬೇರೆ ಯಾವುದೋ ವಿಡಿಯೋ ಹಾಕಬಾರ್ದು ಅಂದ್ಕೊಂಡಿದ್ದೀನಿ. ಜನರಿಗೆ ಈ ರೀತಿ ಬ್ಯೂಟಿ ಟಿಪ್ಸೇ ಕೊಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ. ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಯ್.